ನಾನು ಕ್ಯಾಮ್ಗಳಿಂದ ಬಂದಿದ್ದೀನಿ. ನಾನು ಫಸ್ಟ್ ಅಲ್ಲಿ ಬಂದಾಗ ನನ್ನ ಕೆಲಸ ಕಾರ್ಯ ಏನು ಗೊತ್ತಿಲ್ಲ. ಒಂದ್ ದಿವಸ ಮಾಡಿದ್ರೆ ಒಂದ್ ದಿವಸ ಇಲ್ಲ. ಅಮ್ಮಂತ ಫಸ್ಟ್ಗೆ ಒಂದ್ಸರಿ ಬಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಹೋದೆ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಇವತ್ತವರೆಗೂ ನನ್ನ ಕೆಲಸ ನಿಂತಿಲ್ಲ. 24 ಗಂಟೆ ನಡೀತಾ ಇತ್ತು. ಅಲ್ಲಿಂದ 24 ಗಂಟೆ ನಡೀತೈತೆ. ಊಟಕ್ಕಾಗಲಿ ಇದಕ್ಕಾಗಲಿ ಏನೂ ತೊಂದರೆ ಇಲ್ಲ. ನಾನು ಇವ್ರ ಲೈವ್ ಮಾತ್ರ ಒಂದು 50 ಸರಿಂದ ನೋಡ್ತೀನಿ. ಬೆಳಗಿನ ಜಾವ 4 ಗಂಟೆಗೆ ಒಂದ್ಸರಿ ನೋಡ್ತೀನಿ, ಸಾಯಂಕಾಲ ನೋಡ್ತೀನಿ. ಯಾವಾಗ ಬಿಡುವು ಇರ್ತದೆ ಅವಾಗೆಲ್ಲ ನೋಡ್ತೀನಿ. ಪ್ರತಿ ಒಂದು ಹುಡುಗರಿಗೂ ತೋರಿಸ್ತೀನಿ, ಹೋಗ್ರಿ ಇಂಥ ಜಾಕ್ ಹೋಗ್ರಿ, ಒಳ್ಳೆ ಜಾಕ್ ಹೋಗ್ರಿ, ಸುಮ್ಮನೆ ಅಲ್ಲೋಗಿ ಇಲ್ಲೋಗಿ ದುಡ್ಡು ಹಾಳು ಮಾಡಬೇಡ್ರಿ, ಹೋಗ್ರಿ ಅಲ್ಲಿ. ಈಗಲೂ ಒಂದು ಇದು ರೈಲಲ್ಲಿ ಸಿಕ್ಕಿದ್ರು, ಅವ್ರಿಗೂ ಹೇಳಿದ್ದೀನಿ ಬರ್ರಿ ಇಂಥ ಜಾಕ್ ಬರ್ರಿ ಅಂತ. ನಂಬರು ಸಹ ಕೊಟ್ಟಿದ್ದೀನಿ ನಾನು. ನಿಮ್ ನೋಡ್ಕೋದ್ರೆ ನಮ್ಗೆ ಅನ್ನ ಒಳ್ಳೇದಾಗ್ಲಿ, ನಾವು ನೋಡ್ಕೊಳ್ಳಿ ಇಲ್ಲ. ನಿಮ್ಮ ಆಶೀರ್ವಾದದಿಂದ ಸಾಕು ನನಗೆ. ಆಯಸ್ಸು ಆರೋಗ್ಯ ರಾಗಿ ಮುದ್ದೆ ಮಾಡಿಸಿ ಉಣ್ಣಕೋತೀನಿ. ತಲೆ ಕಸಿಬಿಡ ಬಸ್ಸಾರು ಏನೋ ನಿಮ್ಮದ ಕೇಳಿಸ್ಕೊಳ್ಳಿ. ಯಾರು ಅನುಭವ ಇದ್ರೆ ಹೇಳ್ಬೋದಮ್ಮ. ಯಾವರು ಕುಮಾರ ಮಗರ ತಾವ್ಯಾರ ನಮ್ಮ ನೋಡಿದ್ದೀರಾ? ಕುರುಬಳ್ಳಿಯಿಂದ ಬಂದಿರೋದು. ಕೆಲಸದಲ್ಲಿ ತುಂಬಾ ಅಡೆತಡೆ ಆಗ್ತಾ ಇತ್ತು. ಈ ಕ್ಷೇತ್ರಕ್ಕೆ ಬಂದೋದ್ಮೇಲೆ ನಮ್ಗೊಂದು ಉನ್ನತ ಸ್ಥಾನಮಾನ ಸಿಕ್ಕೈತೆ. 5 ಪೈಸೆಗೂ ಉಪಯೋಗ ಇಲ್ಲ ಅಂತಿದ್ದವರು ಕೂಡ ಇವತ್ತು ನಮಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಖಂಡಿತ ತಾಯಿ ಮಹಿಮೆ, ನಮ್ಮ ಗುರುಗಳ ಆಶೀರ್ವಾದ ಖಂಡಿತ ನಮಗೆ ಅಂತಲ್ಲ, ನನ್ನಂತ 100 ಜನಕ್ಕೆ ಒಂದು ದಾರಿದೀಪ ಆಗುತ್ತೆ ಕ್ಷೇತ್ರ. ದಾರಿ ಕಾಣಿಸಲ್ಲ ಅನ್ನೋದು ಆ ದಾರಿ ತೋರ್ಸಂತ ತಾಯಿ ಈ ನನ್ನ ತಾಯಿ ದುರ್ಗಾ ಪರಮೇಶ್ವರಿ ಅಂತ ನಾನು ನಿಜವಾಗ್ಲೂ ನಾನು ಹೇಳಕ್ ತುಂಬಾ ಹೆಮ್ಮೆ ಪಡ್ತೀನಿ. ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದ್ರೆ ಇದನ್ನ ಕೊಳ್ಳು ಅಂತಾಗ್ಲಿ ಸುಮ್ನೆ ಏನೋ ಕಣ್ಣೋರ್ಸಕ್ಕಂತ ಹೇಳೋದಲ್ಲ. ನಮ್ಮ ಮನಸ್ಸಾಕ್ಷಿಯಿಂದ ನಮ್ಮ ಆತ್ಮಕ್ಕೆ ಒಗ್ಗಿರೋ ಮಾತಂತ ನಾವು ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಯಾರೇ ಆದ್ರೂ ಏನೇ ತೊಂದರೆ ಇದ್ರು ಅಣ್ಣನ ಹತ್ರ ಬಂದು ಹೇಳ್ಕೊಳ್ಳಿ, ಆ ಸಮಸ್ಯೆ ಬಗೆಹರಿಯುತ್ತೆ. ವಿಸಿಟಿಂಗ್ ಕಾರ್ಡ್ ಕಂಪ್ನಿದು ಓಕೆನಾ. ನಮ್ದು ಶ್ರೀ ನಂದಗೋಕುಲ ಸಹಾಯ ಸಂಸ್ಥೆ ಅಂತ ಒಂದು ಸಹಾಯ ಸಂಸ್ಥೆ ಇದೆ. ಅದು ತುಂಬಾ ಹೆಣ್ಮಕ್ಳಿಗೆ ಟೈಲರಿಂಗ್ ಕಲ್ಸ್ಕೊಡ್ತೀವಿ, ಬ್ಯೂಟಿಷಿಯನ್ ಕಲ್ಸ್ಕೊಡ್ತೀವಿ, ಮತ್ತೆ ಅನಾಥರಿಗೆ ಒಂದು ದಾರಿದೀಪ ಮಾಡ್ಕೊಡ್ತೀವಿ. ಮತ್ತೆ ವಾರಕ್ಕೊಂದ್ಸಲ ಅವರಿಗೆ ಊಟದ ವ್ಯವಸ್ಥೆನ ನಮ್ಮ ಕ್ಷೇತ್ರದಲ್ಲಿ ಕೈಲಾದಷ್ಟು ಊಟದ ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ. ಓಕೆನಾ. ನಮ್ಮ ಖಂಡಿತ ಸ್ವಾಮಿ, ಅದು ನಿಮ್ಮ ಪ್ರೇರಣೆಯಿಂದ ನಿಮ್ಮ ಒಂದು ಇದರಿಂದ ನಾವು ಮಾಡ್ತಾ ಇದೀವಿ. ಓಕೆನಾ. 4 ಜನಕ್ಕೆ ಹಸಿದವ್ರಿಗೆ ನಮ್ಗೆ ಎಲ್ಲರಿಗೂ ಪ್ರಪಂಚದಲ್ಲಿ ಹಾಕಕ್ಕಾಗದೇ ಇದ್ರು ಗುರುಗಳ ಆಶೀರ್ವಾದದಿಂದ ಅವ್ರ ಮಾರ್ಗದರ್ಶನದಲ್ಲಿ 4 ಜನಕ್ಕೆ ಊಟಕ್ಕೆ ಹಾಕುವಂತ ತಾಯಿ ನನಗೆ ಶಕ್ತಿ ಕೊಟ್ಟಿದ್ದಾಳೆ. ಆ ಶಕ್ತಿ ಹಿಂಗೆ ಇರಲಿ ಅಂತ ನಾನು ಹೇಳ್ಕೊತೀನಿ. ಖಂಡಿತ ಬನ್ನಿ, ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಗೆ ಇರಬೇಕು. ನನ್ನಂತ 100 ಬಡಪಾಯಿ ಜೀವಗಳಿಗೆ ನೀವೊಂದು ಮಾರ್ಗದರ್ಶನವಾಗಿದ್ದೀರಾ, ಅದು ಹಂಗೆ ಇರಬೇಕು ಅಂತ ನಾವು ಆಶಿಸ್ತೀನಿ ಅಣ್ಣ. ಖಂಡಿತ ಅದು ನನ್ನ ತಾಯಿ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು. ಯಾಕೆಂದ್ರೆ ತಾಯಿ ನಮ್ಗೆ ಹೇಳಕ್ಕಾಗಲ್ಲ, ನಿಮ್ ಮುಖಾಂತರ ಹೇಳಿಸ್ತಾಳೆ. ಅದಕ್ಕೋಸ್ಕರ ನಮ್ಗೆ ನಿಮ್ಮ ಮಾರ್ಗದರ್ಶನ ತುಂಬಾ ನಿಮ್ಮ ಅಭಿಮಾನ ಚಿರಋಣಿ. ಯಾಕೆಂದ್ರೆ ಎಲ್ಲ ಮನೆ ಕಡೆ ತಿರುಗಿ ಕೈ ಮುಗಿತಾರೆ. ನಮಗೂ ಸುಸ್ತಾಗತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ನಿತ್ಯ ಯಾರಿಗೆ ಇರೋದು ಸಾಯಂಕಾಲ ಇಲ್ಲಿ ಜನ ಲೇಟ್ ಆಗತ್ತಾ ಹುಷಾರಾಗತ್ತಾ ಎಷ್ಟು ದಿನ ಇದೇ ಫಸ್ಟ್ ಬಂದೆ ಅಂತ ಬರೇ ನಾಟಕ ಸುಳ್ಳು ಹಂಗ ಆಡ್ಬಾರ್ದು. ನಮ್ಗೆ ಅಭಿಮಾನ ಬರಲ್ಲ ಇಂಥ ಅಭಿಮಾನ. ನಿಮ್ಮ ಅಭಿಮಾನಕ್ಕೋಸ್ಕರ ನಾನು ಚಿರಋಣಿ. ಅಭಿಮಾನ ಪ್ರೀತಿ ಹಿಂಗೇ ಇರ್ಲಿ. ಎಲ್ಲ ಸಣ್ಣ ಪುಟ್ಟ ತಪ್ಪು ಬೈದ್ರೆ ಬೇಜಾರಾಗ್ಬೇಡಿ. ರಶ್ ಇರುತ್ತೆ, ಹಂಗಾಗಿ ಬೈತೀವಿ. ನೋಡಿ ಶುರುವಾಗೇ ಬಿಡ್ತು. ಇವತ್ತಂತೂ ನಿಲ್ಲಂಗೆ ಇಲ್ಲ. ಅವಾಗಿಂದ ಹುಷಾರೇ ಇಲ್ಲ, ನಿಲ್ಲಂಗೆ ಇಲ್ಲ. ನಿಲ್ಲಕ್ಕಾಲ ಮನೆಗೆ ಮಕ್ಕಳಿ